ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಗೌರಿ ಹಬ್ಬ. ಸೊ ಗೌರಿ ಹಬ್ಬದ ಶುಭಾಶಯಗಳು. ವಿಷಯನೂ ಮಾಡ್ತಾಯಿದ್ದೀನಿ, ಆದರೆ ಈ ವಿಡಿಯೋ ನಾನು ಯಾವಾಗ ಹಾಕ್ತೀನಿ ನನಗೆ ಗೊತ್ತಿಲ್ಲ. ಯಾಕಂದರೆ ಇವತ್ತು ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಟ್ರಾವೆಲ್ ಮಾಡಿ ಹೋದ್ಮೇಲೆ ಅಲ್ಲಿ ನನಗೆ ಹೇಗಾಗುತ್ತೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗೆ ಅಲ್ಲಿ ನೆಟ್ವರ್ಕ್ ಕೂಡ ಬೇಕಾಗುತ್ತಲ್ವ, ಅದು ಕೂಡ ನೋ ಐಡಿಯಾ. ಸೊ ಆದಷ್ಟು ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಟ್ರಾವೆಲ್ ಎಲ್ಲಿಗೆ ಮಾಡ್ತಾಯಿದ್ದೀನಿ? ಸಾನುಗೆ ಸರ್ಪ್ರೈಸ್. ನಾನು ಸಾನುಗಿನ್ನ ಹೇಳೇ ಇಲ್ಲ. ಅವಳಿಗೆ ನೆನ್ನೆಯಿಂದನೇ ಡೌಟು, ಬಟ್ ನಾನು ಇನ್ನೂ ಹೇಳಿಲ್ಲ. ಸೊ ತಯಾರಿ ಹೇಗೆ ನಡೀತಾ ಇದೆ ಅಂದರೆ, ಈಗ ಒಂದು ಗಂಟೆ ಆಗಿದೆ. ನಾನು ರೆಡಿಯಾಗಿದ್ದೀನಿ. ಸಾಮಾನು ಪ್ಯಾಕಿಂಗಿಗೆ ಅರ್ಧ ರೆಡಿಯಾಗಿದೆ, ಅರ್ಧ ಆಗಿಲ್ಲ ಇನ್ನು. ಅಂದರೆ ಏನೇನು ತೊಗೊಂಡೋಗ್ಬೇಕು ಅಂದ್ಬಿಟ್ಟು ಒಂದು ಕಡೆ ತೆಗೆದಿಟ್ಟೆ, ಬಟ್ ಫುಲ್ ಇದೆ ಸೆಟ್ ಆಗಿದೆ ಅನ್ನೋ ಆ ಥರ ಏನಿಲ್ಲ. ಅಲ್ಲಲ್ಲಿ ಇಲ್ಲಿ ಇದೆ, ತೆಗೆದು ಬ್ಯಾಗಲ್ಲಿ ತೆಗೆದು ಹಾಕ್ಕೊಳ್ಬೇಕು. ಇನ್ನು ಸ್ವಲ್ಪ ಫುಡ್ ಪ್ಯಾಕಿಂಗ್ ಮಾಡ್ಕೊಳ್ಬೇಕು. ಆ್ಯಂಡ್ ಊರಿಗೆ ಹೋಗ್ತಾ ಇರೋದ್ರಿಂದ ಇವತ್ತು ಕೇಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಅಲ್ಲೇ ಹೋಗ್ಬಿಟ್ಟು ಮಾತಾಡೋಣ. ಗುಡ್ ಮಾರ್ನಿಂಗ್. ಹೊಸ ನಮ್ಮ ಹ್ಯಾಂಡ್ ಮಿಕ್ಸರ್ ಗ್ರೈಂಡರ್ ಲಾಸ್ಟ್ ಟೈಮ್ ತೋರಿಸಿದೆ, ಯೂಸ್ ಮಾಡಬೇಕಾದ್ರೆ ತೋರಿಸಿ ಅಂದಿದ್ರೆ. ಇವತ್ತೇ ಫಸ್ಟ್ ನಾನು ಯೂಸ್ ಮಾಡಿರೋದು. ವೈಬ್ರೇಟ್ ಆಗುತ್ತೆ. ಸಾನು ಒಬ್ಬಳಿಗೆ ಇಟ್ಕೊಳಕ್ಕೆ ಆಗೋದಿಲ್ಲ ಅಲ್ವಾ ಸಾನು? ಒಂದು ಕೈಯಲ್ಲಿ ಪಾತ್ರೆನೂ ಇಟ್ಕೊಳ್ಬೇಕು, ಒಂದು ಕೈಯಲ್ಲಿ ಅದನ್ನು ಇಟ್ಕೊಳ್ಬೇಕು. ಮಕ್ಕಳ ಕೈಯಲ್ಲಿ ಆಗಲ್ಲ. ಅದು ಸರಿ ಸಾನು, ಯಾಕೆ ಕೇಕು ಇಷ್ಟು ದಿನ ಆದ್ಮೇಲೆ ಅಂತ ಕೇಳಲೇ ಇಲ್ಲ. ಮತ್ತೆ ಇದ್ಯಾಕೆ ಮಾಡ್ತಿರೋದು? ಕೆಮ್ಮಿದೆ ಕೊಡಲ್ಲ ಅಂದಮೇಲೆ ಅಂತ ಕೇಳಲೇ ಇಲ್ಲ. ಸರ್ಪ್ರೈಸ್ ಏನು ಅಂತ ಹೇಳ? ಸರ್ಪ್ರೈಸು ಸರ್ಪ್ರೈಸು ಏನು? ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಬಂದು ಕೇಳಿದ್ಲು ಅವಾಗ ಏನಂತ ಗೊತ್ತಾ? ಸರಿ ಪಾಪ, ಏನು ಅಂತ ಹೇಳ್ತೀನಿ. ನಿಜ ಹೇಳಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮಮ್ಮ ಅಲ್ಲೇನೋ ಸರ್ಪ್ರೈಸ್ ಅಂತಂದ್ರು. ಕೇಳಿಸ್ತು ನನಗೆ. ನಿಮಗೆ ಮಮ್ಮ ಹೇಳಿದಾರೆ ಏನು ಹೇಳ್ಬೇಡಿ ಸಾನುಗೆ ಅಂತ. ನಿಜ ಹೇಳಿ ಅಂತ. ಕಿವಿ ಭಾರಿ ಚುರುಕ ಇದೆ ಮಾತ್ರ. ಎಲ್ಲಾನು ಗಮನ ಮಾಡ್ತಾರೆ. ಅಮ್ಮ, ನೀವು ಆಂಟಿ ಬ್ಯಾಗಲ್ಲಿ ಬಿಸ್ಕೆಟ್ ಹಾಕಿಟ್ಟಿದ್ಯಾ? ಬ್ಯಾಗಲ್ಲಿ ಯಾಕೆ ಪ್ಯಾಕ್ ಮಾಡ್ತಾ ಇದೆಯಾ? ನೀನು ಹೊಸ ಬಟ್ಟೆ ಯಾಕೆ ಹಾಕೊಂಡಿದ್ಯಾ? ಒಂದೊಂದಲ್ಲ. ಕಾರಲ್ಲಿ ಯಾಕೆ ತಗೊಂಡೋಗಿಡ್ತಾ ಇದ್ದಾರೆ ಬ್ಯಾಗು? ನಾನು ಹೇಳ್ಬಿಟ್ರೆ ಬೆಳಿಗ್ಗೆಯಿಂದಾನೇ ನಮ್ಮ ತಲೆ ತಿನ್ನಕ್ ಶುರು ಮಾಡ್ಬಿಡ್ತಾಳೆ. ಅಮ್ಮ ಯಾವಾಗ ಹೋಗೋದು, ಅಮ್ಮ ಯಾವಾಗ ಹೋಗೋದು, ಯಾವಾಗ ಹೋಗೋದು, ಯಾವಾಗ ಹೋಗೋದು. ಅದಕ್ಕೆ ಹೇಳ್ಬಾರ್ದು ಅಂತ ಇದ್ದಿದ್ ನಾನು. ಇನ್ನೇನು ಇನ್ನ 2 ಅವರಲ್ಲಿ ಹೊರಡ್ತೀವಿ, ಅದಕ್ಕೆ ಹೇಳ್ಬಿಡೆ. ಪಾಪ ನೀನ್ ಇದು ಮಾಡ್ಕೊಂಡು ಕೂತಿದ್ಯಾ? ರೋಷನ್ ಫೋನ್ ಮಾಡ್ಬಿಟ್ಟು ಮರಿದೇನೆ ಸ್ವೀಟ್ ತಗೊಂಡ್ ಬಾ ಅಂತಂದ. ಅವರೇ ತಿನ್ಬೇಕಪ್ಪ. ನಾವ್ ಅಂಗಡಿದು ಏನು ತಿಂತಾನೆ ಇಲ್ಲ, ಬಟ್ ಅವ್ರಿಗೆ ಟೆನ್ಷನ್ ಇಲ್ಲ ಅದ್ರದ್ದು. ಎಲ್ಲಾನು ತಿಂತಾರೆ. ಅವನ್ಗೆ ಆಕ್ಚುಲಿ ಒಂದು ಕೊಬ್ಬರಿ ಮಿಠಾಯಿ ಬ್ಯಾಂಗ್ಳೂರಿಂದ ತಗೊಂಡ್ ಹೋಗ್ತೀನಿ. ಅದು ಕೋಕೋನಟ್ ಬರ್ಫಿ ಸಖತ್ ಇಷ್ಟ. ಮರಿದೇನೆ ತಗೊಂಡ್ ಬಾ ಅಂತ ಫೋನ್ ಮಾಡಿದಾನೆ. ಸೊ ಅಂದಿವೆ ಹೋಗ್ಬೇಕಾ ತಗೊಂಡೋಣ. ಗಣೇಶನ್ ಮಾಡೋದ್ರೆ ಅಪ್ಪಂಗ್ ಮಾಡು ಅಂದಂಗ ಆಯ್ತು. ಇದಕ್ಕೇನೆ ಹಸಿಟ್ ಹಾಕಿದ ತಕ್ಷಣ ಎಲ್ಲ ಎಗರ್ತಾ ಇದೆ ಮೇಲೆ. ಮಷಿನ್ಗೆಲ್ಲ ಆಯ್ತು ಹಸಿಟ್ಟು. ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಇದು ಮಷೀನಲ್ಲಿ ಓಡಿಸ್ಬೇಕು. ಸೊ ಪ್ರೀ ಹೀಟ್ ಮಾಡಕ್ಕೆ ಇಟ್ಟಿದ್ದೀನಿ. ನಾನು ಇದನ್ನ ಮೌಲ್ಡ್ ಹಾಕ್ಬಿಟ್ಟು ಬೇಕ್ಗೆ ಇಟ್ಬಿಟ್ಟು ಆಮೇಲೆ ನಾನು ಪ್ಯಾಕಿಂಗ್ ಹೋಗ್ತೀನಿ. ಈಗ ಬೇಕ್ ಮಾಡೋದಕ್ಕೆ ಇಟ್ಟು ನಾನೀಗ ಪ್ಯಾಕಿಂಗ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಸಾನುಗೆ ನಾನು ತೆಗೆದಿಟ್ಬಿಟ್ರೆ ಯಾಕೆ ತೆಗೆದಿಟ್ಟಿದ್ಯಾ ಅಂದ್ಬಿಟ್ಟು ಕೇಳ್ತಾಳಲ್ಲ ಅಂದ್ಬಿಟ್ಟು ನಾನು ತೆಗೆದಿಟ್ಟಿಲ್ಲ ನೆನ್ನೆ. ಇಲ್ಲ ಅಂದಿದ್ರೆ ಎಲ್ಲ ಜೋಡಿಸ್ಬಿಡ್ತಿದ್ದೆ. ಇವತ್ತು ಎತ್ತಿ ಬ್ಯಾಗಲ್ಲಿ ಹಾಕ್ಕೊಳ್ಬೋದಿತ್ತು. ಈಗ ತೆಗೆದು ಹಾಕ್ಕೊಳ್ತೀನಿ. ರಾಜೇಶ್ ಮೀಟಿಂಗಲ್ಲಿದ್ದಾರೆ. ಅವರು ಆದಮೇಲೆ ಬ್ಯಾಗ್ ಕೊಡ್ತಾರಂತೆ. ಆ್ಯಂಡ್ ಇದನ್ನು ನಾನು ಬೆಳಿಗ್ಗೆಯಿಂದ ನೆನಪಿಸ್ಕೊಳ್ತಾ ಇದ್ದೀನಿ. ಈ ಚೈನ್ ಬಗ್ಗೆ ಕೇಳಿದರೆ ಈ ಚೈನ್ ಡಿಸೈನ್ ತೋರಿಸಿ ಅಂದ್ಬಿಟ್ಟು ಹತ್ರದಿಂದ ತೋರಿಸ್ತೀನಿ. ಆ್ಯಂಡ್ ನನ್ನ ನೆಕ್ಲೆಸ್ ಕೇಳಿದ್ದು ನಾನು ಯಾಕೆ ತೋರಿಸ್ತಿಲ್ಲ ಅಂದ್ಬಿಟ್ಟು ಒಬ್ಬರು ಕೇಳ್ತಾಯಿದ್ರು.
ಅದು ನಾನು ತರಿಸ್ಬೇಕಿತ್ತು, ತರಿಸಿಲ್ಲ, ಹಾಗಾಗಿ ತೋರಿಸ್ತಾ ಇಲ್ಲ. ಯಾಕಂದರೆ ಊರಿಗೆ ಹೋಗದೇ ಇದ್ದಿದ್ರೆ, ನಾನು ಇಲ್ಲೇ ಇದ್ದಿದ್ರೆ ನಾನು ಅದನ್ನು ಇಲ್ಲಿ ಹಾಕೊಳ್ಳೋದಕ್ಕೆ ತರಿಸ್ತಾ ಇದ್ದೆ. ಈಗ ಊರಿಗೆ ಹೋಗ್ತಾ ಇರೋದ್ರಿಂದ ನಾನು ಜಾಸ್ತಿ ಗೋಲ್ಡ್ ಕ್ಯಾರಿ ಮಾಡೋದಿಲ್ಲ, ಹಾಗಾಗಿ ನಾನು ತರಿಸಿಲ್ಲ. ಊರಿಂದ ಬಂದ ಮೇಲೆ ನಾನು ಅದನ್ನು ತರಿಸ್ಬಿಟ್ಟು ತೋರಿಸ್ತೀನಿ. ಇದ್ರ ಜೊತೆ ನಾನು ಯಾವಾಗಲೂ ಈ ಇಯರಿಂಗ್ನ ಮ್ಯಾಚ್ ಮಾಡ್ತೀನಿ. ಇದು ನಾನು ಹಬ್ಬದ ವ್ಲಾಗಲ್ಲಿ ಹಾಕಿದಾಗ ಕೇಳಿದ್ರಿ ಅಂದ್ಬಿಟ್ಟು ಇದ್ರ ಬಗ್ಗೆ ಇನ್ಫೋ ಕೊಟ್ಟಿದ್ದೆ. ಅದು ನೋಡಿಲ್ಲ ಅಂದರೆ ವ್ಲಾಗ್ ನೋಡಿ, ಥಂಬ್ನೇಲಲ್ಲಿ ಪಿಕ್ ಹಾಕಿದ್ದೀನಿ. ಇದು ರೌಂಡ್ ಇದೆ ಅಲ್ವಾ, ಆ್ಯಂಡ್ ಇದು ಡಾಲರ್ ಕೂಡ ರೌಂಡ್ ಇದೆ, ಅದಕ್ಕೆ ಮ್ಯಾಚ್ ಆಗುತ್ತೆ. ಇದ್ರ ಕೆಳಗಡೆ ಗೆಜ್ಜೆನೂ ಇದೆ, ಅದಕ್ಕೂ ಗೆಜ್ಜೆ ಇದೆ ಅಂದ್ಬಿಟ್ಟು ನಾನು ಯೂಶ್ವಲಿ ಇದು ಹಾಕ್ತೀನಿ. ಇದನ್ನು ಹಾಕಿದಾಗ ಏನಂತಾರೆ ಅಂದರೆ, ಓ ಇದು ಮ್ಯಾಚಿಂಗ್ ತೊಗೊಂಡಿರೋದಾ, ಒಂದು ಸೆಟ್ ತೊಗೊಂಡಿರೋದಾ, ಪೆಂಡೆಂಟ್ ಪ್ಲಸ್ ಇಯರಿಂಗ್ ಅಂತ ಕೇಳ್ತಾರೆ. ಬಟ್ ಇದು ಸಪ್ರೇಟ್ ತೊಗೊಂಡಿದ್ದು. ಇದು ನಾನು ಮದುವೆ ಆದಾಗ ಫಸ್ಟ್ ಗೋಲ್ಡ್ ತೊಗೊಂಡಿದ್ದು ನಾನು. ಇದು ಆಫ್ಟರ್ 4-5 ಇಯರ್ಸ್ ತೊಗೊಂಡಿದ್ದು. ಇದು ನನ್ನ ಚೈನ್ ವಿತ್ ಪೆಂಡೆಂಟು. ಈ ಚೈನ್ ಬಂದು ರಾಜೇಶ್ಗೆ ನಮ್ಮ ಮನೆಯಿಂದ ಮದುವೆ ಟೈಮಲ್ಲಿ ಗಿಫ್ಟ್ ಕೊಟ್ಟಿದ್ದು. ಇದು ಫ್ಲ್ಯಾಟ್ ಚೈನ್ ಡಿಸೈನ್. ಇದು ಫ್ಲ್ಯಾಟ್ ಚೈನ್ ಅಂತಾರೆ, ರೌಂಡ್ ಚೈನ್ ಅಂತಾರಲ್ವ, ಆ ಥರ ಇದು ಫ್ಲ್ಯಾಟ್ ಚೈನ್. ಇದು ಅರೌಂಡ್ 20 ಗ್ರಾಮ್ ಇದೆ, ಯಾಕಂದರೆ ತುಂಬ ದಿನ ಆಗಿದೆ, ನನಗೆ ಇಷ್ಟೇ ಅಂತ ನೆನಪಿಲ್ಲ. ಇನ್ನು ಈ ಪೆಂಡೆಂಟ್ ಬಂದು ಒಂದು 4 or 5 ಗ್ರಾಮ್ಸ್ ಇದೆ ಅಂತ ಅಂದ್ಕೊಳ್ಬೋದು. ಅದು ಕೂಡ ಹೇಳಿದ್ನಲ್ಲ 10 years ಬ್ಯಾಕ್ ತೊಗೊಂಡಿದ್ದು, ನೆನಪಿಲ್ಲ ನನಗೆ. ಸೊ ನಾನು ಲಾಸ್ಟ್ ಟೈಮ್ ಹಾಕಿದಾಗ ಕೇಳಿದ್ರಿ, ಬಟ್ ನನಗೆ ಮರ್ತೋಗಿತ್ತು. ಈಗ ಮತ್ತೊಂದು ಸಾರಿ ಕೇಳಿದ್ದಕ್ಕೆ ಈಗ ತೋರಿಸ್ತಾ ಇದ್ದೀನಿ. ನನಗೆ ಗೊತ್ತು ನೀನು ಏನು ಮಾಡ್ತೀಯ ಈಗ ಅಂತಿದ್ದಾಳೆ. ಏನು ಮಾಡುತ್ತಪ್ಪ ಹೇಳು, ಇನ್ನೇನು ಮಾಡಲಿ, ಏನು ಮಾಡೋಕ್ಕಾಗುತ್ತೆ. ಓಕೆ 3:30 ಈಗ ಟೈಮು. ಇವಾಗ ಹೊರಟಿದ್ದೀವಿ. 3 ಗಂಟೆ ಅಂದ್ಕೊಂಡಿದ್ದು, ಅರ್ಧ ಗಂಟೆ ಲೇಟ್ ಆಯಿತು. ಇವತ್ತು ಕೇಕ್ ಮಾಡೋಕ್ಕೆ ಹೋಗಿದ್ದು, ಯಾಕೋ ಗೊತ್ತಿಲ್ಲಪ್ಪ, ಎಡವಟ್ಟಾಗಿದೆ, ಫುಲ್ ಎಡವಟ್ಟು, ಬೇಜಾರು. ಅದ್ರ ಕಡೆಯಿಂದನೇ ಸ್ವಲ್ಪ ಬೇಜಾರು, ಸ್ವಲ್ಪ ಡಿಲೇ ಆಯಿತು. ನೀವು ಹೇಳಿದ್ರೆ ಏನಾದರೂ ಸ್ವೀಟ್ಸ್ ತಗೊಳ್ಬೇಕಂತ. ಹೋಗ್ಬೇಕಾದ್ರೆ ರಾಜೇಶ್ ಅವ್ರಿನ ಊಟ ಮಾಡಿಲ್ಲ, ನಮ್ಮದು ಊಟ ಆಯಿತು. ನೋಡಿ, ಇದೇ ಅಂಗಡಿಯಲ್ಲಿ ನಾವು ಸ್ವೀಟ್ಸ್ ತೊಗೊಳ್ಳೋದು. ಇಲ್ಲಿದು ಮಾತ್ರನೇ ರೋಷನ್ಗೆ ಇಷ್ಟ ಆಗೋದು. ಈಗ ಹೋಗಿದ್ದಾರೆ ರಾಜೇಶ್ ತೊಗೊಂಡು ಬರೋದಕ್ಕೆ. ನಾನು ಮಲ್ಕೊಂಡೆ ಡ್ಯಾನ್ಸ್ ಮಾಡ್ತಾವಳಪ್ಪ. ಸಾಂಗ್ ಬಂದ್ ಮಾಡಿದೆ, ಸಾಂಗ್ ಹಾಕಬಾರ್ದು. ಮಲ್ಕೊಂಡೆ ಡ್ಯಾನ್ಸು, ಬೆಲ್ಲಿ ಡ್ಯಾನ್ಸು. ಹ್ಞೂ ಸರಿ, ಹಾಕ್ತೀನಿ. ಕಾರಲ್ಲಿ ಆಡುತ್ತೆ, ಸುಮ್ಮನೆ ಮಲ್ಕೋ. ಇದು ಬಂದು JP ಪಾರ್ಕ್ ರೋಡು. ನಾವಿದ್ದಾಗ ಇಲ್ಲಿ JP ಪಾರ್ಕ್ಗೆ ಅವಾಗ ವಾಕಿಂಗ್ ಬರ್ತಾಯಿದ್ವಿ. 1 ಮಂತ್ ಏನೋ ದಿನ ಬೆಳಿಗ್ಗೆನೂ ಬರ್ತಾಯಿದ್ವಿ. ಅವಾಗಿಲ್ಲ ಈ ತರಕಾರಿಗಳೇನೂ ಇರಲಿಲ್ಲ. ಈಗಂತೂ ಮಿನಿ ಮಾರ್ಕೆಟ್ ಆಗಿಬಿಟ್ಟಿದೆ. ತುಂಬ ದಿನ ಆಗಿತ್ತು ನಾವು ಈ ಕಡೆ ಬಂದು. ಕ್ಲಿಯರ್ ಸ್ಕೈ ಇದೆ, ಎಷ್ಟು ಚೆನ್ನಾಗಿ ಇದೆ. ನನಗಿದು ನೋಡ್ತಾ ಇದ್ದರೆ ಖುಷಿ ಆಗ್ತೈತಿ, ಎಷ್ಟು ದಿನ ಆದಮೇಲೆ ಹೊರಗಡೆ ಬಂದಿದ್ದೀನಿ ಅಂತ. ಸಮ್ಟೈಮ್ಸ್ ರೇನಿ ಸೀಸನ್ ಬಂದರೆ ಅಥವಾ ಕ್ಲೌಡಿ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಇವತ್ತು ಫುಲ್ ಬೆಳಕಿತ್ತು, ಸನ್ನಿ ಡೇ, ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಇದೇ ಥರ ಲಾಂಗ್ ಡ್ರೈವ್ ಹೋಗಬೇಕು ಎಲ್ಲಾದರೂ ಅನ್ನಿಸ್ತಾ ಇತ್ತು. ಟೈಮ್ 5 ಗಂಟೆಗೆ 5 ನಿಮಿಷ ಇದೆ. ಎಲ್ಲಿಗೆ ರೀಚ್ ಆಗಿದ್ದೀವಿ ರೀ? ಬೆಂಗಳೂರಿಂದ ಹೊರಗಡೆ ಬರೋದಕ್ಕೆ 1 hour ಆಯಿತು. ನೆಲಮಂಗಲ ಟೋಲ್ ಅಲ್ವಾ, ಅಲ್ಲಿ ಬರೋದಕ್ಕೆ 1 hour ಆಯಿತು. ಏನು ಟ್ರಾಫಿಕ್ಕು. ಇನ್ನು ಇಲ್ಲಿ ಇವಾಗ ರಾಜೇಶ್ ಊಟ ಮಾಡ್ತಾ ಇದ್ದಾರೆ. ನಾವು ಬಾಳೆಹಣ್ಣು ತಿಂದ್ವಿ, ಚಿಪ್ಸ್ ಪ್ಯಾಕೆಟ್ ತೆಗಿತಾ ಇದ್ದೀವಿ. ಟೈಮ್ ಪಾಸ್. ಮನೇಲಿದ್ದರೆ ಏನೂ ತಿನ್ನೋದಿಲ್ಲ, ಹೊರಗಡೆ ಬಂದರೆ ಅಂತೂ ಈಗ ನೋಡಿ, ಇದು ಬೇಕಿದ್ರೆ ರಾಜೇಶಿಗೆ ಬಿಟ್ಟರೆ ಫುಲ್ ಖಾಲಿ ಮಾಡಿಬಿಡ್ತಾರೆ. ಮನೇಲಿದ್ರೆ ತಿನ್ನೋದಿಲ್ಲ, ಡಯಟ್ ಕಾನ್ಷಿಯಸ್, ಫ್ರೈಡ್ ಫುಡ್ಸ್ ಎಲ್ಲ ತಿನ್ನೋಂಗಿಲ್ಲ. ಏನು ಮಾಡೋಣ, ಸಾನುಗೆ ಕೆಮ್ಮಲಿದೆಯಲ್ಲ, ಕೊಡೋಂಗಿಲ್ಲ. ನಾನು ನಿಮ್ಗೆ ಹೇಳೇ ಇಲ್ಲ ಅಲ್ವಾ, ಸಾನುಗೆ ಕೆಮ್ಮಲಾಗಿ ನೆಗಡಿಯಾಗಿ ಜ್ವರನೂ ಬಂದ್ಬಿಟ್ಟಿತ್ತು. ಇನ್ನು ಏನೋ ನಮ್ಮ ಅತ್ತೆಗೆ ಹೇಳಿದ್ರೆ ಅವರು ಯಾಕೆ ಏನಾಯಿತು ಟೆನ್ಷನ್ ತೊಗೊಂಡಿದ್ರು. ನಾನು ನಮ್ಮಮ್ಮನಿಗೆ ಹೇಳೇ ಇಲ್ಲ ನಾನು ಈ ಥರ ಆಗಿದೆ ಅಂದ್ಬಿಟ್ಟು. ನನಗೇನು ಅಷ್ಟೊಂದು ಟೆನ್ಷನ್ ಆಗಲಿಲ್ಲ, ಅಂದರೆ ನಮಗೆ ಗೊತ್ತು ನಾವು ಕೇರ್ಫುಲ್ಲಾಗಿದ್ವಿ ಅಂತ. ಇವ್ರಿಗೆ ಊಟ ಆಗೋಯ್ತು. ಆಮೇಲೆ ತಿನ್ನೋರು ಏನು ಎಲ್ಲೂ ಹೊರಗಡೆ ಹೋಗಿರಲಿಲ್ಲ, ಹೊರಗಡೆಯಿಂದ ಯಾರು ಮನೆಗೆ ಬಂದಿರಲಿಲ್ಲ.
ಆಟ ಆಡೋದಕ್ಕೂ ಎಲ್ಲೂ ಹೋಗ್ತಾ ಇಲ್ಲ, ಹೊರಗಡೆ ಫುಡ್ಸು ತಿಂತಾ ಇಲ್ಲ. ಸೊ ಅದು ಕಾನ್ಫಿಡೆನ್ಸ್ ಇತ್ತು, ಬಟ್ ಸ್ಟಿಲ್ ಅವಳಿಗೆ ಹುಷಾರು ತಪ್ಪಿತ್ತು. ಯಾಕೆ ಹುಷಾರು ತಪ್ಪಿತು ಅಂತ ಫಿಗರ್ ಔಟ್ ಮಾಡೋದ್ರಲ್ಲೇ ಕಡಿಮೆನೂ ಆಗೋಯ್ತು. ಒಂದು 3 days ಏನೋ ಸ್ವಲ್ಪ ಜಾಸ್ತಿ ಇತ್ತು ಕೆಮ್ಮು, ನೆಗಡಿ ಎಲ್ಲ. ಈಗ ಬರೀ ಕೆಮ್ಮಲಿದೆ, ನೆಗಡಿ ಸ್ವಲ್ಪ ಕಟ್ಕೊಂಡಿದೆ ಮೂಗು ಅಷ್ಟೇ. ಕ್ಲೈಮೇಟ್ ಚೇಂಜಸ್ಸು ಮೇ ಬಿ, ಇದಕ್ಕಿದ್ದಂಗೆ ಮಳೆ ಬಂತು, ಜೋರು ಮಳೆ ಬಂತು ಮೇ ಬಿ. ಇಲ್ಲ ಅವತ್ತು ದೇವಸ್ಥಾನಕ್ಕೆ ಹೋದಾಗ ನೆನೆದ್ದಲ್ಲ ಸ್ವಲ್ಪ, ಅದಕ್ಕೆ ಗೊತ್ತಿಲ್ಲ, ಒಟ್ನಲ್ಲಿ ಬಂತು ಹೋಯ್ತು. ಸನ್ಸೆಟ್ ಆಗ್ತಾ ಇದೆ, 6 ಗಂಟೆ ಆಯಿತು. ಆದ್ಮೇಲೆ ಸ್ವಲ್ಪ ಮುಂದೆ ಏನು ಬ್ಯೂಟಿಫುಲ್ ಸೀನರಿ ಇದೆ ನೋಡಿ ಬ್ರಿಡ್ಜ್ ಮೇಲೆ. ಕೆಳಗಡೆ ನೋಡು ಸಾನು, ವಾಟರ್ ಹರಿತಾ ಇದೆ. ನಂಗೇನು ಈ ಕಡೆ ನೋಡು, ಈ ಕಡೆ ನೋಡು, ಈ ಕಡೆ ನೋಡಿ, ಇಲ್ಲಿ ನೋಡು ನೀರಿದೆ ಕೆಳಗಡೆ. ಅದ್ರ ಮೇಲ್ಗಡೆ ನಾವು ಹೋಗ್ತಾ ಇದೀವಲ್ವಾ, ಇದನ್ನ ಬ್ರಿಡ್ಜ್ ಅನ್ನೋದು. ಇದು ನೋಡಿ, ಇದು ಫುಲ್ಲು ಇದು ಬ್ರಿಡ್ಜ್, ನೀರ್ ಮೇಲೆ, ನೀರಿಗೆ ಕ್ರಾಸ್ ಆಗಿ ಕಟ್ಟಿದಾರೆ ನೋಡು. ಏನು ನಾವು ಎಲ್ಲಿಗೆ ಬಂದ್ವಿ? ಯಾಕಪ್ಪ, ಯಾಕೋ ನಮ್ಮ ಹುಡುಗ ನಾಚ್ಕೋತಾನೆ? ಯಾಕೋ ಅಪ್ಪು? ಬೇಡ ಬಿಡು, ಬರು ಚಿಕ್ಕ. ಹಾಯ್ ಹೇಳು. ಹಾ, ಈಗ ನೋಡಿ, ಇವನು ಬೇಡ ಅಂದ್ರೂ ಬರ್ತಾನೆ. ನಾವು ಮನೆಗೆ ಬರೋ ತನಕ 8 ಗಂಟೆ ಆಯ್ತು. ಈಗ 8:15. ನಮ್ಮ ಸಾನು ಅವರೆಲ್ಲ ಅಂಗಡಿ ತೆಗೆದುಕೊಂಡು ಕೂತ್ಕೊಂಡಿದ್ದಾರೆ ಆಟ ಆಡೋದು. ಡಾಕ್ಟರ್ ಸೆಟ್ ಅಂತೆ, ಕ್ಲೇ ಅಂತೆ, ಮೌಲ್ಡ್ಸ್ ಅಂತೆ, ಶುರು ಆಯಿತು ಆಟ ಆಡೋದು. ಸೊ ಇವತ್ತಿನ ದಿನ ನಮ್ದು ಹೀಗಿತ್ತು. ಬಂದು ತಲುಪಿದ್ವಿ. ನಾಳೆ ಗಣೇಶನ ಹಬ್ಬ. ಇವತ್ತು ನಾವು ಗೌರಿ ಹಬ್ಬ ಆಚರಿಸೋದಿಲ್ಲ, ನಮ್ಮ ಮನೇಲಿ ಗಜಗೌರಿ ಮಾಡೋದು ಗಣೇಶ ಹಬ್ಬ ಆದಮೇಲೆ. ಹಾಗಾಗಿ ಇವತ್ತು ಗೌರಿ ಇಲ್ಲ, ಅದಕ್ಕೆ ಇವತ್ತು ಟ್ರಾವೆಲ್ ಮಾಡಿ ಬಂದಿದ್ದು. ನಾಳೆ ಗಣೇಶನ ಹಬ್ಬದ ದಿನ ಹೇಗಿರುತ್ತೆ, ಹೇಗೆ ಆಚರಿಸ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಬಾಯ್. ಸೇ ಬಾಯ್. ಬಾಯ್.